ಗುಡ್ ಈವ್ನಿಂಗ್. ಇವಾಗ 7:30 ಆಗಿದೆ. ನಾನು ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಬಂದಿದ್ದೀನಿ. ವಾಯ್ಸ್ ಕೂಡ ಚೇಂಜ್ ಆಗಿದೆ ನೋಡಿ. ಇದು ಬೆಳಿಗ್ಗೆ ಈ ದೀಪದ ಬತ್ತಿ ಇಲ್ಲಿರ್ತೀನಿ. ಮತ್ತು ಇದು ಸಾಂಬ್ರಾಣಿ. ಓಕೆ, ಅದೇ ತುಪ್ಪದ ಬತ್ತಿ, ಅಂದರೆ ಕರ್ಪೂರ ಹಚ್ಚೋದೆಲ್ಲ ಕಪ್ಪಗೋಗುತ್ತೆ ಅಂತ ಅದು. ಇನ್ನೊಂದು ಜವಾದು ಅಂತ ತಗೊಬಂದಿದ್ದೀವಿ. ಈ ಜವಾದು ಇದನ್ನ ಹೇಳೋಕ್ಕೆ ನಾನು ಇದು ಮಾಡಿದ್ದು. ಜವಾದು ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿದ್ದು. ಇದನ್ನು ನಾವು ದೀಪದಲ್ಲಿ ಹಾಕೋದ್ರಿಂದ ನಮಗೆ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಸೊ ನಾನು ಅದಕ್ಕೆ ಕೇಳಿ ತೊಗೊಬಂದೆ ಗ್ರಂಥಿಗೆ ಅಂಗಡೀಲಿ. ಸೊ ಈಗ ಅಡುಗೆ ಬೇರೆ ಮಾಡಬೇಕು. ಅಡುಗೆ ಹೆಂಗಿದೆ ಅಂತ ತೋರಿಸೋಣ ಅಂತಂದರೆ ಸ್ಟಿಕ್ ಮಾಡಿದ್ದಾರೆ. ಓಕೆ, ನಾನು ಜಸ್ಟ್ ದೀಪ ಹಚ್ಚುತ್ತೀನಿ. ನಾನು ಮತ್ತೆ ಇನ್ನೇನು ಮಾಡೋದಿಲ್ಲ. ಈಗ ಈ ಚಿಕ್ಕ ಬಟ್ಟಲಲ್ಲಿ ಬಂದಿದೆ. ಓಕೆ, ಇದು ಮೇ ಬಿ 16 ರುಪೀಸು. 15 ತೊಗೊಂಡು ಇದು ಈ ಥರ ಇದೆ ನೋಡಿ. ಇದನ್ನು ಸ್ವಲ್ಪ ದೀಪದಲ್ಲೇ ಹಾಕಿ ಹಚ್ಚೋದು. ಸೊ ಇದನ್ನು ಇಲ್ಲೇ ಇಟ್ಟಿರ್ತೀನಿ, ಪಕ್ಕನೇ ಇಲ್ಲಿ ಇಟ್ಟಿರ್ತೀನಿ. ಸೊ ಅದೊಂದು ಹಚ್ಚಬೇಕು. ಮತ್ತು ನೆನ್ನೆ ಚಿಕನ್ ಎಲ್ಲ ತಿಂದಿದ್ವಿ ಅಂತ ಹಚ್ಚಿರಲಿಲ್ಲ. ಈಗ ಸ್ನಾನ ಮಾಡ್ಕೊಬಂದೆ, ಎಲ್ಲ ಖಾಲಿ ಆಗಿದೆ. ಸಾರಿ. ಸೊ ಅದಕ್ಕೆ ಈಗ ದೀಪ ಒಂದು ಹಚ್ಚುತ್ತೀನಿ ಅಷ್ಟೇ. ನೆಲ ಎಲ್ಲ ತೊಳೆದಿದೆ ಅಂತ. ಮತ್ತು ದೀಪ ಮಾಯಿಲು ಮತ್ತು ಇನ್ನೂ ಒಂದು ತೋರಿಸ್ತೀನಿ. ನಾನು ಏನೋ ವೀಡಿಯೋ ಮಾಡೋದಕ್ಕೆ ಅಂತ ಹೋಗಿ ತೊಗೊಂಡಿದ್ದು ಕೊಬ್ಬರಿ ಎಣ್ಣೆ ತೊಗೊಂಬಂದಿದ್ದೆ. ಜಸ್ಟ್ ದೀಪ ಹಚ್ಚಿ ಅದನ್ನು ಸ್ವಲ್ಪ ಹಾಕ್ತೀನಿ. ನಾನು ಪೂಜೆ ಮಾಡೋದಿಲ್ಲ. ದೀಪ ಹಚ್ಬೇಕಲ್ಲ, ತೋರಿಸ್ತೀನಿ. ಈ ದೀಪ ಮಾಯಿಲು ಇದು 100 ಸಮಥಿಂಗ್ ಏನೋ, 9500. ದೀಪ ಮಾಯಿಲು ಖಾಲಿ ಆಗಿತ್ತು, ಎಲ್ಲ ತಗೊಂಡಿದ್ದು. ಫಸ್ಟ್ ನನಗೆ ಸ್ವಲ್ಪ ಕುಂಕುಮ ಇಟ್ಬಿಡ್ತೀನಿ. ಸ್ಟಿಕ್ಕರ್ ಹೋಗ್ಬಿಟ್ಟಿದೆ. ಧ್ವನಿ ಕೂಡ ಹೋಗಿದೆ. ಈಗ ತೋರಿಸ್ತೀನಿ ಬನ್ನಿ. ದೀಪ ಹಚ್ಚುತ್ತೀವಲ್ಲ. ಅಲೆಕ್ಸಾ, ಪ್ಲೇ ಕನ್ನಡ ಗಾಡ್ ಸಾಂಗ್ಸ್.
ಅಕ್ಕಿ ಹೆಚ್ಚೋದಷ್ಟೇ. ನಾನು ಅಷ್ಟು ಅಕ್ಕಿ ಹೆಚ್ಚುತ್ತಿದ್ದೀನಿ ಅಷ್ಟೇ. ನೋಡೋಣ ದೀಪ ಹಚ್ಬೇಕಾದ್ರಲ್ಲ, ಅಥವಾ ಮಂಗಳವಾರ ಶುಕ್ರವಾರ ಹಚ್ಚಿದ್ರೆ ಒಳ್ಳೇದಂತೆ. ನಾನು ಆಯಿಲ್ ಮಸಾಜ್ ಮಾಡಿರೋದಕ್ಕೆ ನನಗೆ ಗ್ಲೋಯಿಂಗ್ ಜಾಸ್ತಿ ಕಾಣಿಸ್ತಾ ಇದೆ. ಇವಾಗ ಬನ್ನಿ ಒಂದು ವಿಡಿಯೋ ತೋರಿಸ್ತೀನಿ, ಅಲ್ಲ ಸಾರಿ, ಒಂದು ಸ್ಕಿನ್ ಕೇರ್ ವಿಡಿಯೋ ಮಾಡೋಣ ಅಂತ. ಒಂದ್ಸತಿನೂ ಹೋಗಕ್ಕಾಗಿರ್ಲಿಲ್ಲ. ಬೇಗ ಬಂದರೆ ಹೋಗ್ಬೋದಲ್ಲ. ನನಗೆ ಚಪ್ಪಲಿ ನಡೆಯೋಕ್ಕೆ ಚೆನ್ನಾಗಾಯ್ತಲ್ಲ, ಬಟ್ ದೂರ ಆಯಿತು ನಮ್ಮ ಮನೆಯಿಂದ. ಬಟ್ ನೋಡು ಪಾರ್ಕ್ ಎಲ್ಲ ಎಷ್ಟು ಚಿಕ್ಕದಾಗ್ತಾ ಇದೆ ಅಂದರೆ, ಪಾರ್ಕ್ ವಿತ್ ಲೇಕು. ದೊಡ್ಡ ಲೇಕ್ ಅಂದರೆ ಕೆರೆ ದೊಡ್ಡದಾಗಿರ್ತವೆ, ಹತ್ತತ್ರ 100 ಎಕರೆ ಎಲ್ಲ ಚಿಕ್ಕದಾಗ್ತದೆ. ಅಲ್ಲಿ ಹೆಂಗೆ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂದರೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲಾನು ಥರ ಸ್ವಲ್ಪ ದಿವಸ ಹೌದಾ ಅದು ಇರೋದಿಲ್ಲ. ಫ್ಯೂಚರ್ ಜನ್ರೇಷನ್ಗೆ ಇರೋದೇ ಇಲ್ಲ. ಒಂದು ಚಿಕ್ಕದಾಗಿ ಹಿಂಗೆ ಡಬ್ಬಲ್ ಬಕೆಟೆಲ್ಲ ನೀರು ಇಟ್ಬಿಟ್ಟು 1-2-3 ಹಿಂಗೆ ಕಡ್ಡಿ ಥರ ಸೈಡಲ್ಲಿ ಸಿಕ್ಸಿ ಇದೇನಪ್ಪ ಪಾರ್ಕ್ ಆಟ ಆಡ್ಕೊಂಡು ಊರಾಗಿರ್ತಾವಲ್ಲ, ಊಟಕ್ಕೆ ಎಲ್ಲಿರ್ತಾವೆ. ಊರಾಗ ಡೆವಲಪ್ಮೆಂಟ್ ಮಾಡ್ಬೇಕು. ಈ ಥರ ಮಾಡಿದ್ರೆ ಶಿರಾಸ್ ಸೈಡಲ್ಲೆಲ್ಲ ಸಖತ್ತಾಗಿರುತ್ತಲ್ಲ. ಬಟ್ ಸಿಟಿ ಅದು ಪೊಲ್ಯೂಟೆಡ್ ಆಗಿದೆ. ಅಪ್ಪ ನಂಗೆ ಚಪ್ಪಲಿ ಹಾಕೊಂಡು ಓಡಾಡೋಕ್ಕಾಗ್ತಿಲ್ಲ. ಓಲಿ ಚಪ್ಪಲಿ ತೆಗ್ದ ಓಡಾಡು ಕೈಲಿಟ್ಟು. ನೀನು ವಿಡಿಯೋ ಮಾಡು, ತಗ ಇಡ್ಕ ಕೈಯಲ್ಲಿ. ಹೋಗ್ರಿ ಸಾಕಾಗೋಯ್ತಾ? ಕಾಲ್ನ ಬರಂಗಿದ್ರೆ ಕೈಯಲ್ಲೇ ಇಟ್ಬಿಡ ಏನಲ್ಲ. ಹೋಗ್ರಿ ಎಲ್ಲ ನೋಡಿ, ಇಲ್ಲಿಂದ ಓಡಾಡ್ಬೋದು ನಾವು. ಮುಗಿತಾರೆ ಫೈನ್ ಹಾಕಲ್ಲ, ಕಲ್ಲ ಇದೆ ಇಲ್ಲಿಂದ ಏನು ನೋಡ್ಬೇಕು, ಅಲ್ಲಿ ಹೋಗ್ಬೋದಾ ಅಂದೆ ಆ ಕಲ್ಲ ಮೇಲೆ. ಎಲ್ಲ ವ್ಯವಸ್ಥೆ ಇಲ್ಲ. ನಾವೊಂದ್ಸಲಿ ಅವೆಲ್ಲ ಎಲ್ಲ ಹೋಗಿ ತಪ್ಪಿಸ್ಕೊಂಡು ಯಾವುದೋ ದೇವಸ್ಥಾನಕ್ಕೆ ಹೋಗೋ ಬದಲು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ನೆನ್ಪಾಯ್ತು, ಅಲ್ಲೇ ಹೋಗೋದು. ಅದು ಹೋಗಿ ಅದಕ್ಕೂ ಹೋಗಿ ಅದು ಇದೇ ಥೀಮಲ್ಲೇ ಮಾಡಿದ್ದು. ಬಟ್ ಅದು ದೊಡ್ಡದಾಗಿತ್ತಾ? ದೊಡ್ಡದಾಗಿ ಇದು ದೊಡ್ಡದಾಗೇ ಇದೆ, ಏನು ಕಮ್ಮಿ ಏನಿಲ್ಲ. ಬಟ್ ಇದಕ್ಕಿನ್ನ ಒಂದು 1 ಕಿಲೋಮೀಟ್ರ್ ಆಗುತ್ತಾ ಓಡಾಡ? 2-3 ರೌಂಡ್ ಹೋದ್ರೆ ಅಲ್ಲಿ ಕೇಳಬೇಕು. ಚೆನ್ನಾಗಿ ಪಕ್ಕ ನಿಜ, ಜಿಮ್ಮು ಬೇಡ ಏನು ಬೇಡ ಅಲ್ಲ ಸರ್. ಹೋದ್ರ ರನ್ ಮಾಡಬೇಕು, ಓಡಬೇಕು. ನಾನು ಈ ಚಪ್ಪಲಿ ಹಾಕೊಂಡು ನೋಡಿದ್ರೆ ನಾನು ನೀನು ಶೂಸ್ ತಗ, ಯಾವುದ್ಯಾವುದೋ ಅನ್ವಾಂಟೆಡ್ ಇಡ್ತೀಯ ಶೂಸು. ಶೂಸು ಬೆಟರ್ ಲಿವಿಂಗ್ಗೆ ಇದು ಮಾಡ್ಕೊಂಡು ಶೂಸು 1,000 ರೂಪಾಯಿ ಇರಬೇಕಾ? ಬೇಕು, ಬೇಡಪ್ಪ. ಕಂಫರ್ಟಬಲ್ ಆಗಿ 200 ರೂಪಾಯಿಗೂ ಸಿಗ್ತಾವಲ್ಲ ಅಂಥದ್ದೆಲ್ಲ ತಗೊಂಡು 4-5 ದಿನ ಕಿತ್ತೋಗೋದು ಬದಲು ಕಂಫರ್ಟಬಲ್ ಆಗಿರೋದು ತಗೊಬೇಕು. ಹತ್ತಿ ಹಣ್ಣು ಇದು ಹತ್ತಿ ಹಣ್ಣು ತಿಂತಾ ಇದ್ದೀನಿ. ಗೊತ್ತು, ನಮ್ಮೂರಾಗ ಹೋದು ಅಂಜೂರ ಇದು ಈಚ್ಲು ಮರ ಅಲ್ಲೇ ಐತಲ್ಲ ನೋಡಿ, ಈಚ್ಲು ಅದ್ರದ್ದು ಎಣ್ಣೆನೂ ಮಾಡ್ತಾರೆ, ಪಾಮ್ ಆಯಿಲ್, ಈಚಲು ಎಣ್ಣೆ. ಹತ್ತಿ ಮರ, ಹೊಂಗೆ ಮರ ಮಾತ್ರ ಎಲ್ಲ ಕಡೆ ಹಾಕಿರ್ತಾರಲ್ಲ. ಇದು ಹತ್ತಿ ತಾನೇ ಇದು. ಹೊಂಗೆ ಮರ ಮಾತ್ರ ಎಲ್ಲ ಕಡೆ ಹಾಕಿರ್ತಾರೆ. ಮರನೂ ಹೋಗ್ತೈತೆ. ನಾವು ಗಿಡ ಎಲ್ಲ ಬೆಳಿತಾರಲ್ಲಿ, ಕಲ್ಟಿವೇಶನ್ ಮಾಡ್ತಾರೆ ಕಾಟನ್. ಅವ್ರು ಅಷ್ಟೊಂದು ಬಿಡಲ್ವಲ್ಲ, ಅವ್ರು 1 ವರ್ಷ ಅಷ್ಟೆ. ಅಪ್ಪ ನನಗೆ ನಿಜ ಹೈಟ್ ಇದ್ದೀನಿ, ನಂಗೆ ಹೈಟ್ ಚಪ್ಪಲಿ ಎಲ್ಲ ಬೇಕಾಗಿಲ್ಲ. ನನಗೆ ಹೊಟ್ಟೆ ಕರಗುತ್ತೆ ವೀಲ್ಸ್ ಹಾಕಿದ್ರೆ. ಹೌದಾ? ಹೀಲ್ಸ್ ಹಾಕಬೇಕು. ಐಲ್ಡ್ ಇದು ನೋಡು,
ಇದು ಹೈ ಈಲ್ಡ್ ಅಲ್ಲ. ಹೈ ಈಲ್ಡ್ ಅಂದರೆ ಹಿಂಗೆ ನಡೀತಾರಲ್ಲ, ಹಿಂಗೆ ಚೂದಿಯಲ್ಲಿ. ಅದೇ ಪರವಾಗಿಲ್ಲ, ಇದಕ್ಕಿಂತ ಇದು 7 ಬಾರ್ ಐತೆ. ಅವಾಗ ಕರೆಕ್ಟಾಗಿ ಬಾಡಿ ಸ್ಟ್ರೈಟ್ ಆಗುತ್ತೆ. ಹಂಗೆ ನನ್ನ ಬಾಡಿ ಇವಾಗ ಸ್ಟ್ರೈಟ್ ಆಗೈತೆ ಸಂತು. ಮುಂಚೆ ಅಷ್ಟೇನು ಇದಿಲ್ಲ, ದೊಂಕ ಬೆಂಕಿ ಇಲ್ಲ, ಬೇಗನ್ನು ಐತೆ, ಸ್ವಲ್ಪ ಅಷ್ಟಿಲ್ಲ ನೋಡು. ಕಸ ತಂದಿದ್ರಿಲ್ಲ ಹಾಕ್ಬಾರ್ದು. ಗಲೀಜು ಮಾಡೋದಕ್ಕೇನೆ ಅಲ್ಲ, ಅಲ್ಲಿತ್ತಲ್ಲ ಅದು, ಅದರಲ್ಲಿ ನಾನು ಗಲೀಜು ಮಾಡ್ತೀನಿ. ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಒಂದು ಅಯ್ಯೋ ಈ ಥರ ಇದ್ರ ಅಂತ, ಹಿಂಗಿದ್ರ ಅನ್ಕೊಂಬಾರ್ದು ಅವರು. ಹಂಗೆ ಆಗದ್ ಬೇಕಾದ್ರೆ ನೋಡು. ಚೆನ್ನಾಗಿ ತೋರಿಸ್ಕೊಡ್ಬೇಕು ನೆಕ್ಸ್ಟ್ ಜನ್ರೇಷನ್. ಹಿಸ್ಟ್ರಿಯಲ್ಲಿ ನಿನ್ನೊಂದು ಟೆಕ್ಸ್ಟ್ ಬುಕ್ಕು, ನನ್ನೊಂದು ಟೆಕ್ಸ್ಟ್ ಬುಕ್ಕು ಅಲ್ಲಿ. ಅದೇ ಸಂತು, ಅದೇ ಕಾಂಪ್ಲೆಕ್ಸು ಇದೆ ಪಕ್ಕನ ಐತೆ ನೋಡಿ, ಇಷ್ಟು ದೊಡ್ಡದು. ಇದೆಲ್ಲ ಗೌರ್ಮೆಂಟು ಅಥಾರಿಟಿಲಿರೋದು. ಅವನ್ನ ಆಮೇಲೆ ಬಚ್ಕೊಂಡ್ಕೊಳ್ಳೋಣ. ಲೇಕಿಂದು ಜಾಗ ತಗೊಂಡು ಮಾಡಿರ್ತಾನೆ. ನೋಡು ಎಷ್ಟು ಚೆನ್ನಾಗಿದ್ದಾವೆ. ಬಾ ಬಾ ಬೇಗ ಬಾ. ಮಾಮೂಲಿಗೆ ನಮ್ಮನ್ನು ಸೇರಿಸಿ ಬಾಕ್ಲಾಕೊಂಡು ಹೋದ ಕಷ್ಟ. ಇಲ್ಲಿಂದ ನಾವು ಎಗ್ರೋಗಣ ಹೇಳು. ಬೇಗ ಬಂದರೆ ಇಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಹಿಂದೆ ಐತೆ ನೋಡು ಕಾಡ್ತಾರ. ಬಟ್ ಬರ್ಡ್ಸ್ಗಳದ್ದು ಸೌಂಡು ಇದ್ದ ಚಂದ. ಚಿಂಪಿಲಿ ಪೀಸ್ ಅನ್ಸುತ್ತೆ. ಇಲ್ಲಿ ಏನೋ ಬೆಂಗಳೂರಿಂದ ಹೊರಗಡೆ ಬಂದಿದೆ ಅನ್ಸುತ್ತಲ್ಲ. ಇಲ್ಲ ಬರ್ಬೋದು, ಮಾರ್ನಿಂಗ್ ಗೊತ್ತಿಲ್ಲ. ಎದ್ದು ಬಾರಿ ಅಂದರೆ ಬರಲ್ಲ ಅಂತ. ಬರಬೇಕು, ತಿಂಡಿ ಎಲ್ಲ ಮಾಡಬೇಕಲ್ಲ ಮತ್ತೆ. ಇರುತ್ತೆ ಬಾ ಏನೋ ಒಂದು. ಇಲ್ಲಾಂದರೆ ಇದು ಗೊಜ್ಜ ಎಲ್ಲ ಮಾಡಿಕ್ಕಿರ್ತೀವಲ್ಲ, ಅನ್ನ ಮಾಡ್ಕೊಂಬಂದಿದ್ರೆ ಅಲ್ಲ. ನಮ್ಮ ಮಕ್ಳು ಕರ್ಕೊಬರ್ಬೇಕು ಸಂತು. ಯಾವಾಗ ಹಿಂಗೆ ಹೋಗಿ ಸುಮ್ಮನೆ ಜನ ಏನು ಎದ್ರಕಂತಿಲ್ಲ, ಎಮ್ಮ ಕ್ಲೋಸ್ ಮಾಡ್ತೀನಿ. ಮಾಡಿದ್ರೆ ಕಷ್ಟ, ಬೇಡ ಸುಮ್ಮನೆ ಯಾಕೆ. ಹಿಂಗೂ ಹೋಗ್ಬೋದಾ? ಇಲ್ಲೊಂದು ಗೇಟ್ ಐತೆ ಹೋಗಕ್ಕೆ. ನಾನು ಇದನ್ನೇ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡ. ಇಲ್ಲಿಂದನೂ ಒಂದು ಎಂಟ್ರಿ ಗೇಟ್ ಇದೆ ಹೋಗೋಕ್ಕೆ. ಇದನ್ನೇ ನಾನು ಕನ್ಫ್ಯೂಸ್ ಮಾಡ್ಕೊಂಡ ನಾನು ಅಂತ. ಹಾಂ, ಇದೊಂದು ಕನ್ಫ್ಯೂಷನ್. ಬಟ್ ಇಲ್ಲಿಂದ ಒಂದು ಎಂಟ್ರಿ ಗೇಟ್ ಇದೆ. ಬಾ ಹೋಗೋಣ. ಮೇ ಬಿ ಅಲ್ಲಿ ಕ್ಲೋಸ್ ಮಾಡ್ತಾರೆ ಮೈನ್ ಡೋರಾ, ಇಲ್ಲಿ ಓಪನ್ ಇರುತ್ತೆ ಅನ್ಸುತ್ತಲ್ಲ. ಗೊತ್ತಿಲ್ಲ ಹೆಂಗೆ ಅಂತ. ಇಲ್ಲೂ ಬರ್ಬೋದೇನೋ, ಯಾರಿಗೆ ಗೊತ್ತು. ಮೇಲೆ ಗಿಡ ಇದೆ ಅಲ್ಲ, ಮೇಲೆ ಏನಲ್ಲ, ನೇರೇನು ಗಿಡನೇ ಇದು. ತಗೊಂಡು ಏನು ಮಾಡೋ ಒಂದು ಸ್ವಲ್ಪ ಹೋಗಿ ಹಚ್ಚಿ ಕೊಡು, ನಾನು ಇಟ್ಕೊಂತೀನಿ ಅವನು. ಬಿಡು ಒಂದು ಕ್ಯಾಪ್ಚರ್ ಆಗಬೇಕು. ಇಲ್ಲಿ ನಾಯಿ ಮರಿ. ಹಾಯ್ ರಜಾ, ಏನು ಸಮಾಚಾರ? ನಮ್ಮ ಕುತ್ಕೊಂಡ್ಬಿಟ್ಟಿದ್ದೆ. ಕೆರೆ ಎಲ್ಲ ಗ್ರೌಂಡ್ಸ್ ಇವೆಲ್ಲ ಕವರ್ ಆಗುತ್ತೆ. ಎಲ್ಲ ಕವರ್ ಆಗ್ತೈತಲ್ಲ. ಹೈ ಟೆನ್ಷನ್ ವೈರ್ ಬೇರೆ ನೋಡೈತೆ. ಇದನ್ನ ಏನೇನಾಗೆ ಕೀಳ್ಬೇಡ, ಮುಳ್ಳಿನ ಗಿಡ ಅಂತ. ಫುಲ್ ಬೆಳಿ ಅದೆಲ್ಲ ನೋಡು ಎಷ್ಟು ಇದೆಲ್ಲ ಲೇಕು, ಎಲ್ಲ ಅದು ಲೇಕು, ಈ ಲೇಕು ಇಲ್ಲಿ
ಇದರಿಂದ ಏನಕ್ಕೋ ಯೂಸ್ ಮಾಡ್ತಾರೆ ಔಷಧಿಗೆ. ಏನಕ್ಕಾರ ಮಾಡಲಿ ಬಾ. ನಾನು ಇಟ್ಕೊಂತೀನಿ, ನೀನು ಬರಲ್ಲ ಮಾಡಕ್ಕೆ. ಈ ಕಡೆ ನೀಟಾಗಿ ಹಿಡಿತಿದ್ದೀನಿ. ಕೊಡ್ರಿ ಈ ಥರ ಕವರ್ ಮಾಡಬೇಕು. ಕೆರೆ ಒಳಗೆ ಕಟ್ಟಿರೋ ಬಿಲ್ಡಿಂಗ್. ಕೊಕ್ಕರೆ ಅಲ್ಲ ಅದು, ಈಚ್ಕೋಳಿ, ಅದು ಕೊಕ್ಕರೆ. ಪಾರಿ ಒಳನ ಅದು. ಏಯ್ ಬಿದ್ದಿದ್ದಿ ಆಮೇಲೆ ಕಮಲ್ ಕೈ ಈ ಕಲ್ವರೆ ಇದಾವೆ. ಇದೇನು ಗಿಡ? ಮಾವಿನಕಾಯಿ ಗಿಡನ? ಏನು ಗಿಡ ನಂಗೆ ಗೊತ್ತಿಲ್ಲ. ಅಲ್ಲೆಲ್ಲ ಇಷ್ಟೊಂದು ಪಕ್ಷಿಗಳು ಎದ್ವು. ತಾಳು ಚೂ ಮಾಡ್ತೀನಿ. ಬಾತ್ಕೊಳ್ಳಿ, ಫ್ಯಾಮಿಲಿ ಜೊತೆ ಹೋಗ್ತೀವಿ ನೋಡೋದು ಬಾತ್ಕೊಳ್ಳಿ. ಸಖತ್ತಾಗಿದೆ ಸಂತು. ಆ ಫ್ಯಾಮಿಲಿ ಸಖತ್ತಾಗೈತೆ. ಎಷ್ಟು? 3, 3, 6, 3, 9. 9 ಅಲ್ಲ? 3, 3, 6, 3, 9 ನೋಡು. ಅವೆಲ್ಲ ಸಂತು ಇಷ್ಟು ಜನ ಕೂತಿದ್ದಾವೆ. ಇಲ್ಲಿ ಕೊಡ್ತಿದ್ದಾವೆ ನೋಡು. ಅದೇ ಒಂದು ಈ ಸೈಡು ಒಂದು ಆ ಸೈಡು ಶೋ ಕೇಸಲ್ಲಿ ಬೊಂಬೆ ಥರ. ಫೋಟೋ ತಕ್ಕ ಮುಂಗಿ ತಕ್ಕ. ಇಷ್ಟು ಚೆನ್ನಾಗಿರ್ತಾವ ಅಮ್ಮನಿಂದ ಅಲ್ಲ. ಸಖತ್ತಾಗಿದೆ. ಇದೆ ಬೋರೆ ಗಿಡನ ಬೋರೆ ಗಿಡ ಅಲ್ಲ, ಇದೇನೋ ಹುಣಸೆ ಅಂತಾರೆ ಬರುತ್ತಲ್ಲ ಅದಲ್ಲ ನೋಡಿ. ಇದು ಅಂತ ವಿಚಿತ್ರ ಮರ. ನೇರಳೆ ಮರ ಅದು. ಎಲ್ಲ ನೇರಳೆ ಹಣ್ಣು ಆಗ್ತದೆ ನೀನು. ದಾಳಿಂಬ್ರೆ ಹಣ್ಣು ನೋಡಿ, ಎಲ್ಲ ಬೀಜ ಬಿದ್ದಿದೆ. ಎಲ್ಲ ನೋಡು ಕಂತಿಯ ನಿನ್ನ ಪಕ್ಕ ಚೆನ್ನಾಗೈತಲ್ಲ. ಅವ್ರು ಗೇಟ್ ಹಾಕಿದ್ರು ಎಗ್ರಕೊಂಡ್ ಬಂದ್ಬಿಡ್ಬೋದು ಆರಾಮಾಗಿ ಒಳಗೆ. ಅಜ್ಜಿ ಕರ್ಕೊಂಡು ನಡೆಯೋಕ್ಕಾಗಲ್ಲ, ಚಪ್ಪಲಿ ಹಾಕೊಂಡು ಬಿಡ್ಬೋದು. ಇದು ಚುಚ್ಚುತ್ತಲ್ಲ ಬೆಲೆ ಸಾಕಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ವಿಡಿಯೋ ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ಅದು ಡಿಲೀಟ್ ಮಾಡೋಕೆ ಬರ್ತಾಯಿಲ್ಲ. ಇಷ್ಟು ತೊಗೊಂಡು ಅದೆಲ್ಲ ತರಿಯಾಗಿ ಹಾಕೋಬಿಡಿ. ತರಿಯಾಗಿ ಹಾಕ್ಕೊಂಡು ನಾನು ಒಂದು ಈರುಳ್ಳಿ ಹಾಕ್ತಾಯಿರ್ತೀನಿ. ಅಂದರೆ ಈರುಳ್ಳಿ ಹಾಕ್ತಾಯಿಲ್ಲ, ಮೆಣಸಿನ್ಕಾಯಿ 4, ಇದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಅಂದರೆ ಆಪ್ಷನಲ್, ಅದು ಅಷ್ಟೇ. ಸೊ ಈಗ ನೋಡಿ, ಇದು ಪಿಗ್ಮೆಂಟನ್ನು. ಸೊ ಅದಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಹಾಕೋಲ್ಲ, ಯಾಕಂತಂದರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಅಂತ. ನಿಮ್ಗೆ ಬೇಕಾದ್ರೆ ಹಾಕೋಬೋದು. 3 ಈರುಳ್ಳಿ ಉದ್ದು ಕಟ್ ಮಾಡಿದ್ದೀನಿ. ಅಂದರೆ ಉದ್ದಕ್ಕೂ ಕಟ್ ಮಾಡ್ಕೋಬೋದು. ನಾನು 2 ಭಾಗ ಮಾಡ್ಕೊಂಡು ಕಟ್ ಮಾಡಿದ್ದೀನಿ ಉದ್ದಕ್ಕೆ. ಸೊ ಅದನ್ನು 2 ಭಾಗ ಮಾಡಿದ್ದೀನಿ ಅಷ್ಟೇ ಈರುಳ್ಳಿಲಿ. ಸೊ ಅದನ್ನೆಲ್ಲ ಹಾಕೋಬಿಟ್ಟು ಸ್ವಲ್ಪ 1 ಚಮಚದಷ್ಟು ಅರಿಶಿನ, ನಿಮ್ಗೆ ಅಳತೆ ಗೊತ್ತಾಗ್ತಿದೆ ಅನ್ಕೋತೀನಿ. ಮತ್ತು ಅದೆಲ್ಲ ಹಾಕ್ಕೊಂಡಿದ್ವಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದನ್ನು ರುಬ್ಕೊಬಿಟ್ಟು ತರಿಯಾಗಿ ಅದನ್ನು ಬೇಯಿಸೋಕ್ಕಿಡೋದು. ಒಂದು ಹೆಂಗೆ ಅಂತ ಅಂದರೆ, ಫಸ್ಟ್ ಫಿಶಿಗೆ ಜೋರು ಉರಿಲೇ ಇರಲಿ. ಆಲ್ಮೋಸ್ಟ್ ಚಿಕ್ಕ ಉರಿಯಲ್ಲಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ವಿ. ಆಮೇಲೆ ಫ್ರೈ ಮಾಡಬೇಕಾದ್ರೆ ಅದು ನೀರು ಬಿಟ್ಕೊಂಡಿತ್ತಲ್ಲ, ನೀರು ಆಲ್ಮೋಸ್ಟ್ ಕಡಿಮೆ ಹಾಕ್ಕೊಳ್ರಿ. ಯಾಕಂತ ಅಂದರೆ ಪಿಗ್ಮೆಂಟನಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ.
ಇದನ್ನು ನೀಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡ್ವಿ. ಒಂದು ನಿಮಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಈಗಲೇ ಹಾಕಿದ್ರೆ ಆಲ್ಮೋಸ್ಟ್ ನಾವು ಪಾರ್ಕಿಗೆಲ್ಲ ಬಂದು ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಯಾಕಂತಂದರೆ ನೈಟ್ ಅನ್ನ ಐತಲ್ಲ ಅದನ್ನೇ ಕೂಡ ಅದು ಮತ್ತು ಚಿತ್ರಾನ್ನ ಗೊಜ್ಜು ಇತ್ತು, ಅದನ್ನು ತಿನ್ನೋಣ ಅಂತ ಸುಮ್ಮನಾದ್ವಿ. ಮತ್ತು ಇಲ್ಲ ಫ್ರೈಡ್ ರೈಸ್ ಥರ ಮಾಡೋಣ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಸೊ ಈ ಥರ ಹಾಕ್ಕೊಂಡು ತಿರ್ಕೊಂಡ್ವಿ. ನೀಟಾಗಿ ತಿರ್ಕೊಂಡ್ಮೇಲೆ ನಾನು ಸ್ವಲ್ಪ ಆ್ಯಕ್ಚುಲಿ ನಾವು ಮುಚ್ಚೋಂಗಿಲ್ಲ, ಈ ತಪ್ಪಲೆಲ್ಲ ತೊಳ್ಕೊಂಡೆ ನೀಟಾಗಿ ಹುಳಿ ಹಾಕ್ಕೊಂಡು ಅದನ್ನು ನೀಟಾಗಿ ಆಲ್ಮೋಸ್ಟ್ ಇದು ಮುಕ್ಕಾಲು ಕೆ ಜಿನೂ ಇಲ್ಲ, ಅರ್ಧ ಕೆ ಜಿ ಅಷ್ಟೇ. ನೀವು 1 ಕೆ ಜಿಗೂ ಕೂಡ ಮಾಡ್ಕೋಬೋದು, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಈ ಥರ ಎಲ್ಲ ರುಬ್ಕೊಂಡು, ಇದು ಆ್ಯಕ್ಚುಲಿ ಕೂರ್ಗ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಪಿಗ್ ಕರಿ, ಸೊ ಆ ಥರ ಚೆನ್ನಾಗಿತ್ತು. ಪಿಗ್ ಸಾಂಬಾರು ತಿನ್ನೋಕ್ಕಾಗೋದಿಲ್ಲ, ಈ ಥರ ಕರಿ ಮಾಡ್ಕೊಂಡ್ರೆ ಚೆನ್ನಾಗಿ ತಿನ್ಬೋದು. ಸೊ ಅದೆಲ್ಲ ಆದಮೇಲೆ ನೋಡಿ, ಈ ಥರ ಲಾಸ್ಟಲ್ಲಿ ಬೆಂದಿದ್ದಾದಮೇಲೆ ಈ ಥರ ಪೌಡರ್ ಮಾಡ್ಕೊಂಡಿರೋದು. ಈ ಪೌಡರ್ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅದು ಸಿಕ್ಕಿದ್ರೆ ಹಾಕ್ತೀನಿ, ಅದು ಯಾವ ಥರ ಪೌಡರ್ ಮಾಡ್ಕೊಳ್ಳೋದು ಅಂತ. ನೋಡಿ ಈ ಥರ ರೆಡಿಯಾಗಿದೆ. ಸೊ ಇದು ನಾವು ಪೌಡರ್ ಮಾಡ್ಕೊಳ್ಳೋದಕ್ಕೆ ಏನೇನು ಹಾಕಿದ್ದೆ ಅಂತ, ಅದಕ್ಕೋಸ್ಕರ ಪಿಗ್ ಕರಿಗೆ ಅಂತಲೇ ಪೌಡರ್ ಮಾಡ್ಕೊಳ್ಳೋದು. ಫಸ್ಟು 1 ಸ್ಪೂನಷ್ಟು ಧನಿಯಾ ಪೌಡರು, ನೀವು ಇನ್ಸ್ಟೆಂಟಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು 1 ಸ್ಪೂನಷ್ಟು ಟರ್ಮರಿಕ್ಕು, ಇದೆಲ್ಲ ಒಳಗಡೆನೇ ಮಾಡ್ಕೊಂಡಿದ್ದು. 1 ಸ್ಪೂನಷ್ಟು ಇದು ಖಾರ ಇಲ್ಲ, ಯಾಕಂತಂದರೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. ಕಲರ್ ಮಾತ್ರ ಚೆನ್ನಾಗಿತ್ತು. ಇದೊಂದು ಸ್ಪೂನು, ಮತ್ತು ಜೀರಿಗೆ, ಪೆಪ್ಪರ್ ಜಾಸ್ತಿ ಹಾಕ್ಕೋಬೇಕು, ಮತ್ತು ಚಕ್ಕೆ ಲವಂಗ ಪೌಡರ್ ಇಲ್ಲ, ಅದನ್ನು ಪೌಡರ್ ಮಾಡ್ಕೋಬೇಕು. ಅಷ್ಟು ಹಾಕೊಂಡೆ. ನೀವು ಲವಂಗ ಪೌಡರ್ ಕೂಡ ಹಾಕ್ಬೋದು, ಅಥವಾ ಗರಂ ಮಸಾಲ ಹಾಕ್ಕೊಂಡು ಅಥವಾ ಮೆಣಸಿನ ಪುಡಿನೂ ಹಾಕ್ಕೋಬೋದು. ಸೊ ನಾನು ಇಷ್ಟು ಹಾಕ್ಕೊಂಡು ಅದನ್ನು ನೀಟಾಗಿ ಹುರ್ಕೋಬೇಕು. ನೋಡಿ, ಇದು ಸ್ವಲ್ಪ ವೀಡಿಯೋ ಅಷ್ಟು ಕೈಯಲ್ಲಿ ಹಿಡ್ಕೊಂಡು ಮಾಡಿರೋದ್ರಿಂದ ಸ್ವಲ್ಪ ಇದೆ. ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಆ್ಯಕ್ಚುಲಿ ಇದು ಗ್ಯಾಸ್ ಆಗಿರೋದಕ್ಕೆ ಇದು ಮೀಡಿಯಮ್ ಮಾಡೋಕ್ಕೆ ಬರೋಲ್ಲ, ಬಟ್ ನೀವು ಗ್ಯಾಸ್ ಮೇಲೆ ಮಾಡಿದ್ರೆ ನಿಮಗೆ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೋದು. ಇದು ಸ್ವಲ್ಪ ಹುಷಾರಾಗಿ ಮಾಡ್ಕೊತಿದ್ದೆ, ಅದ್ರ ಜೊತೆಗೆ ನಾನು ಲಾಸ್ಟಲ್ಲಿ ತೆಗೆದುಬಿಟ್ಟೆ. ಯಾಕಂತಂದರೆ ವೀಡಿಯೋ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ಅದು ದೊಡ್ಡ ಟ್ರೈಪಾಡ್ ಇಲ್ಲ ಇಟ್ಟು ಮಾಡೋದಕ್ಕೆ. ಲಾಸ್ಟಲ್ಲಿ ಸ್ವಲ್ಪನೇ ಕಡಿಮೆ ಇಟ್ಕೊಂಡು ಜಾಗ್ರತೆಯಿಂದ, ಯಾಕಂತಂದರೆ ತುಂಬ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಕಪ್ಪಾಗಬಾರ್ದು, ಬ್ರೌನ್ ಕಲರ್ ಬರಬೇಕು. ಮಸಾಲ ಕೆಟ್ಟೋದ್ರೆ ಅದು ಒಂಥರ ಗಸಿ ವಾಸನೆ ಅಂತಾರೆ, ಒಂಥರ ಸೀದೋಗಿರೋ ವಾಸನೆ ಬರುತ್ತೆ. ಸೊ ಅದು ಹಾಕ್ಕೊಂಡು ತೋರಿಸಿದ್ನಲ್ಲ ಅವಾಗ ಹಾಕೋದು. ಇದು ಬಂದು ಕ್ರ್ಯಾಬ್ದು ಒಂದು ರೆಸಿಪಿ ಮಾಡೋಣ ಅಂತ. ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗೇ ಇತ್ತು, ಬಟ್ ಕ್ರ್ಯಾಬ್ಗೆ ಸಾಂಬಾರಿಗೆ ನಾನು ಮುಂಚೆ ಹಚ್ಕೊಬಿಟ್ಟಿದ್ದೆ. ಒಂದು 3 ಇಂದ 4 ಈರುಳ್ಳಿ ಹಚ್ಕೊಂಡಿದ್ದೆ, ಓಕೆನಾ, ಮೀಡಿಯಮ್ ಹಾಕೋದು. ಈಗ ಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಹಚ್ಚಿ, ಸ್ವಲ್ಪ ಅರಶಿನ ಎಲ್ಲ ಜಾಸ್ತಿನೇ ಹಾಕೋಬೇಕು, ಇದಲ್ವ ಸೀ ಫುಡ್ಡು. ಬಟ್ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಬೇಕು. ನಾನೊಂದು ಮರ್ಚೆ, ಪಿಕ್ಕರಿಗೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ರಿ, ಇಲ್ಲಾಂತಂದರೆ ವಿನೆಗರ್ ಹಾಕ್ಕೊಳ್ಳಿ 1 ಚಮಚದಷ್ಟು. ಸೊ ಅದನ್ನು ತೋರ್ಸೋದು ಮರ್ತಿದ್ದೆ ಅಂದ್ಕೊಂಡೆ, ಸೊ ಹಾಕಿದ್ದೀನಿ. ಸೊ ಅದೊಂದು ಇದು ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಇದಕ್ಕೂ ಹಾಕ್ಕೊಳ್ತಾ ಇದ್ದೀನಿ, ಬಟ್ ಈರುಳ್ಳಿ ಜಾಸ್ತಿ ಬೇಡ. ನೀವು
ಗ್ರೇವಿ ಮಾಡ್ಕೋಬೇಕಾದ್ರೆ ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಸಾಕು, ಮತ್ತು ಬೆಳ್ಳುಳ್ಳಿ, ಶುಂಠಿ, ಅವಾಗ ತರಿಸಿದ್ದು ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ, ಮತ್ತು ಸ್ವಲ್ಪ ಅರಿಶಿನ. ಈ ಧನಿಯಾ ಪೌಡರ್ ಅಷ್ಟೇ ಚೆನ್ನಾಗಿಲ್ಲ, ಮನೇಲಿ ಮಾಡ್ಕೋಬೇಕು. ಎರಡು ರೆಸಿಪಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು. ನೀವು ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ಅದನ್ನು, ಕಾಲೆಲ್ಲನ. ಸ್ವಲ್ಪ ಖಾರದ ಪುಡಿ, ನಾರ್ಮಲ್ ಮಟನ್ ಸಾರಿಗೆ ಏನಾಗ್ತೀವಿ ಅದನ್ನು, ಬಟ್ ಅರಿಶಿನ ಮತ್ತು ಮೆಣಸು, ಜೀರಿಗೆ ಪುಡಿ ಜಾಸ್ತಿ ಬರಬೇಕು ಇದಕ್ಕೆ. ನಾನು ಜೀರಿಗೆ ಪುಡಿ, ಲವಂಗ ಮತ್ತು ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಸೊ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಇದು ತರಕಾರಿ ಬೇಡ, ನುಣ್ಣಗಿರಲಿ, ಯಾಕಂತಂದರೆ ಸಾಂಬಾರಿಗೆಲ್ಲ. ಅದಾದಮೇಲೆ ಒಗ್ಗರಣೆಗೆ ಇದು ಹೈಟ್ ಇದೆ ನೋಡಿ, ಅಷ್ಟು 4 ಈರುಳ್ಳಿ ಸಾಕು. ಸ್ವಲ್ಪ ಈರುಳ್ಳಿ ಫ್ರೈಗೆ ನಾನು ಒಂದು 3-4 ಚಮಚ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ. ಇದರಲ್ಲಿ ಎಣ್ಣೆ ಕಡಿಮೆ ಇರುತ್ತೆ, ಸ್ವಲ್ಪ ನೀವು ಡಯಟ್ ಮಾಡ್ತಾಯಿದ್ರೆ ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ 3-4 ಇದು ಸ್ವಲ್ಪ ನೋಡಿ. ಈರುಳ್ಳಿ ಒಂದು ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊಂಡಿರೋದು, ಅಷ್ಟು ಅಂದಾಜು ಹೇಳ್ತೀನಿ, ಒಂದಲ್ಲ ಒಂದರಿಂದ ಒಂದೂವರೆ. ಅದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಟೊಮೊಟೊ ಹಾಕ್ಕೊಳ್ಳೋದು. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಆ್ಯಕ್ಚುಲಿ ನಾನು ಹಿಂಗೆ ಅವಾಗಲೇ ಟೈರ್ಡಾಗಿತ್ತು, ಯಾಕಂತಂದರೆ ಅಡುಗೆ ತುಂಬ ಟೈಮ್ ತಗೊಳ್ತು, ಅಂದರೆ 3 ಥರ ರೆಸಿಪಿ ಮಾಡಬೇಕಾಯ್ತಲ್ಲ. ಸೊ ಅದು ಬೇರೆ ಗ್ಯಾಸ್ ಬೇರೆ ಇಲ್ಲ, ಇದು ಚಿಕ್ಕ ಗ್ಯಾಸಲ್ಲಿ ಮಾಡೋದು, ಟೈಮ್ ತಗೊಳ್ತು. ಮತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಬಂದು, ಅಂದರೆ ನೆಲ ಎಲ್ಲ ತೊಳ್ಕೊಂಡು, ಅದು ವೀಡಿಯೋ ಮಾಡಿಲ್ಲ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ಕಟ್ ಮಾಡ್ಕೋಬೇಕಾಯಿತು, ಬಟ್ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಇದು ಫ್ರೈ ಎಲ್ಲ ಆದಮೇಲೆ ನೀಟಾಗಿ ಫ್ರೈ ಆಗಬೇಕು. ನಾನು ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್. ಅದಾದಮೇಲೆ ಮಸಾಲೆ ಹಾಕ್ಕೊಂಡು ನೀಟಾಗಿ ಕುದಿದ್ರೆ ಆಯಿತು. ನೋಡಿ, ಇದು ಫ್ರೈಗೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು, ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೆ, ಆಲ್ಮೋಸ್ಟು ಸೊ ಇದೆಲ್ಲ ಜಾಸ್ತಿ ಹಾಕ್ಕೊಂಡು ಆಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ. ಸೊ ನೋಡಿ, ಈ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಇದಕ್ಕೂ ಒಂದು 2-3 ಆಮೇಲೆ ಕಟ್ ಮಾಡಿಕೊಂಡೆ, 2-3. ಅದು ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಓಕೆ,
ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮತ್ತು ಈ ಎಲ್ಲ ಮಾಡ್ಕೋಬೇಕಾದ್ರೆ ನಿಜ ಇಟ್ ಟೇಕ್ಸ್ ಟೈಮ್ಸ್ ಅಂತಲೇ ಹೇಳ್ಬೋದು. ಒಂದು ನಾರ್ಮಲಾಗಿ ಬೇಗ ಆಗೋದು, ಇದು ಲೇಟಾಗಿ ತೊಗೊಳುತ್ತೆ. ಇಷ್ಟು ರೆಸಿಪಿ ನಾನು ಹಾಕ್ಬೇಕಾಗಿತ್ತು ಅಂತ ನಾನು ಹಾಕಿದ್ದು. ಯಾಕಂತಂದರೆ ಈ ರೆಸಿಪಿ ಎಲ್ಲ ನಾನು ಮುಂಚೆ ಎಲ್ಲ ಟ್ರೈ ಮಾಡಿಲ್ಲ, ಸೊ ಹೊಸದು. ಬಟ್ ಇಟ್ ವೆಂಟ್ ಗುಡ್ ಅಂತ ಹೇಳ್ಬೋದು. ನಾಟ್ ಗುಡ್, ಇಟ್ ಡೆಲಿಷಿಯಸ್ ಆಗೇ ಇತ್ತು. ನೆಕ್ಸ್ಟು ನೋಡೋಣ, ಬೇರೆ ಥರ ಟ್ರೈ ಮಾಡೋಣ. ಅದಾದಮೇಲೆ ನಾನು ಲಾಸ್ಟಲ್ಲಿ ಟೊಮೊಟೊ ಹಾಕೊಂಡೆ. ಇದು ನಾವು ಸ್ವಲ್ಪ ಕಟ್ ಮಾಡಿಕೊಂಡಿದ್ದೀವಿ, ಯಾಕಂತಂದರೆ ನಾವು ಚಿಕ್ಕ ಬಾಣಲಿ ಆಲ್ಮೋಸ್ಟ್ 1 kg ತಂದಿದ್ರಲ್ಲಿ ಅರ್ಧ ಅದಕ್ಕೆ ಹಾಕಿದ್ದು. ಮತ್ತು ಪಾತ್ರೆ ಎಲ್ಲ ಇತ್ತು ಆಲ್ಮೋಸ್ಟ್ ಇಷ್ಟೊಂದು, ಅಲ್ಲಿ ಆ ಕಡೆ ಈ ಕಡೆ ಅಂದರೆ ಹೊರ್ಗಡೆ ಎಲ್ಲ ಮಾಡಿದಾಗ ಪಾತ್ರೆ ಆಗಿರುತ್ತೆ, ಅದೆಲ್ಲ ತೊಳೆದು ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ಲ ಅದೆಲ್ಲ ಮಡಚಿ, ಸ್ವಲ್ಪ ಎಲ್ಲ ಜಾಸ್ತಿನೇ ಇತ್ತು, ಅದನ್ನೆಲ್ಲ ಮಡಚಿ ಎತ್ತಿಟ್ಟಿದ್ದು. ಈಗ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಏನೇನು ಮಸಾಲೆ ಹಾಕಿದ್ದೀನಿ ಅಂತಂದರೆ, ಸ್ವಲ್ಪ ಇದಕ್ಕೂ ಕಾಯಿ ತುರಿ ಹಾಕಿದ್ದೀನಿ, ಧನಿಯಾ, ಮೆಣಸಿನ್ಕಾಯಿ ಮತ್ತು ಜೀರಿಗೆ ಪೌಡರು ಮತ್ತು ಮೆಣಸು ಮತ್ತು ಅರಿಶಿನನೂ ಕೂಡ ಹಾಕಿದ್ದೀನಿ.